ನಮಸ್ಕಾರ ವೀಕ್ಷಕರೇ, SN ನ್ಯೂಸ್ಗೆ ಸ್ವಾಗತ. ಬಾದಾಮಿ ಸುದ್ದಿ 19/8/2024 ಬಾದಾಮಿಯಲ್ಲಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸದ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಹಾಗೂ ಆ ಮೂಲಕ ಜನಪರ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಭೀಮಸೇನ್ ಬಿ ಚಿಮ್ಮನಕಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ LD ಬ್ಯಾಂಕ್ ಆವರಣದಿಂದ ಪ್ರತಿಭಟನೆ ಸಾಗುತ್ತಾ ಘೋಷಣೆ ಕೂಗುತ್ತಾ ಸಾಗಿ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ಗೆ ಸಾಗಿ ಬಾಬಾ ಸಾಹೇಬ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿದರು. ನಂತರ ರಾಮದುರ್ಗ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಮಾಧ್ಯಮ ವಕ್ತಾರರಾದ ಮಹಾಂತೇಶ್ ಲಕ್ಷ್ಮಣ್ ಹಟ್ಟಿ, ಹನುಮಂತ್ ಅಪ್ಪಣ್ಣವರ್, ಮಂಜುನಾಥ್ ಹೊಸಮನಿ, ಸಂಜು ಬರಗುಂಡಿ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು, ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳು ಭಾಗವಹಿಸಿದ್ದರು. ವರದಿ ಬಂದೇನ್ವಾಸ್ ನದಾಫ್, ಬಾಗಲಕೋಟೆ. ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ, ಸಚಿವ ಅಮಿತ್ ಶಾಗೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಯಾವುದೇ ರೀತಿ ತಮ್ಮ ಆಸ್ತಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವವರಲ್ಲ. ಸಾವಿರಾರು ಕೋಟಿ ಅಲ್ಲ, 10,000 ಕೋಟಿ, 1,00,000 ಕೋಟಿ ಆಸ್ತಿ ಮಾಡುವಷ್ಟು ಶಕ್ತಿ ಆ ಮನುಷ್ಯನೇ ಕೊಟ್ಟಿತ್ತು. 16 ಬಜೆಟ್ಗಳನ್ನು ರಚನೆ ಮಾಡಿ ಈ ಮನುಷ್ಯ 16 ಬಜೆಟ್ಗಳನ್ನು ಮಂಡನೆ ಮಾಡಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದಾಗ ಹಲವಾರು ರೀತಿಯಾದಂತ ಕೊಡುಗೆಗಳನ್ನು ಕೊಡುವಂತ ಬಂದಾನ. ಈ ಮನುಷ್ಯ ಏನ್ ತಪ್ಪು ಮಾಡುದು ಅಂತಂದ್ರೆ ಯಾವುದು ರೊಕ್ಕ ಮಾಡ್ಕೊಳ್ಳಿಲ್ಲ, ಯಾವುದೋ ಆಸ್ತಿ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇವತ್ತು ರಾಜ್ಯಪಾಲರು ಕೊಟ್ಟಂತ ಕೊಡುಗೆ ಆಗೈತೆ ನಮ್ಮ ಮುಖ್ಯಮಂತ್ರಿ ಅವರಿಗೆ. ಗಮನ ಹರಿಸಬೇಕು. ಈ ಸಿದ್ದರಾಮಯ್ಯ ಸಾಹೇಬರಿಗೆ ಏನೇನು ಕೆಲಸ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಡಿ.ಬಿ. ಚಿಮ್ಮನಕಟ್ಟಿ ಅವರಿಗೆ, ಸನ್ಮಾನ್ಯ ಶ್ರೀ ಡಿ.ಬಿ. ಚಿಮ್ಮನಕಟ್ಟಿ ಅವರಿಗೆ, ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ, ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಧಿಕ್ಕಾರಕ್ಕೋ ಧಿಕ್ಕಾರ, ಧಿಕ್ಕಾರಕ್ಕೋ ಧಿಕ್ಕಾರ. ಅದನ್ನು ಕೊಡಬೇಕಾದ್ರೆ ಇನ್ನೊಂದು ವಿಚಾರ ಮಾಡಬೇಕಲ್ಲ. ರಾಜ್ಯಪಾಲರು ಕೊಡೋದು ಆಗಲಿ, ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಅದೇ ಈ ರಾಜ್ಯವನ್ನು ಆಳುವಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಅವರು ಜೈಲು ಮಾಡುವಂತ ಸಂದರ್ಭಗಳನ್ನ ನಾವೆಲ್ಲರೂ ನೋಡಿದ್ವಿ. ಅವರು ಎಷ್ಟು ಆಸ್ತಿಗಳನ್ನ ತಗೊಂಡು ನೋಡಿದ್ವಿ. ಅವರು ಮಗ ಇವತ್ತೇನು ವಿಜೇಂದ್ರ ಅವರು ಅದಾರ, ಇವತ್ತೇನು ಬಿಜೆಪಿ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಲ್ಲ, ಅದೇ ರೀತಿ ವಿಜೇಂದ್ರ ಅವರು ಸೈನ್ ಮಾಡಿದ ಒಂದು ಯಾವುದೋ ಒಂದು ತಪ್ಪಿಗೆ ಯಡಿಯೂರಪ್ಪ ಸಾಹೇಬರು ಜೈಲಿಗೆ ಹೋದ್ರು ಅಂತ ಹೇಳಿ. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿವಾಹಿನಿಗಳಿಗಾಗಿ ನೋಡ್ತಾ ಇರಿ SN ನ್ಯೂಸ್.